ಊರು ಸುತ್ತೋಣ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ವಿದೇಶಿ ಪ್ರವಾಸ ಅಂದ್ರೆ ಎಲ್ರಿಗೂ ಆಸೆ. ಅದರಲ್ಲೂ ಸಿಂಗಾಪುರ ಅಂದ್ರೆ ಒಂದು ಕನಸಿನ ಲೋಕ. ಆದ್ರೆ ತುಂಬಾ ಹಣ ಖರ್ಚಾಗತ್ತೆ ಅನ್ನೋ ಭಯನಾ? ಚಿಂತೆ ಬಿಡಿ. ಇವತ್ತಿನ ವಿಡಿಯೋದಲ್ಲಿ ಕೇವಲ 45,000 ರೂಪಾಯಿಯಲ್ಲಿ ನೀವು ಹೇಗೆ ರಾಜರಂತೆ ಸಿಂಗಾಪುರ ಸುತ್ತಬಹುದು ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ. ಬನ್ನಿ ಊರು ಸುತ್ತೋಣ. ವಿಮಾನ ಹಾಗೂ ವೀಸಾ. ಮೊದಲನೆಯದಾಗಿ ವಿಮಾನದ ಟಿಕೆಟ್ ಬಗ್ಗೆ ಹೇಳೋದಾದ್ರೆ, ನೀವು ಬೆಂಗಳೂರಿನಿಂದ ಹೊರಡೋದಾದ್ರೆ ಏರ್ ಏಷ್ಯಾ ಅಥವಾ ಸ್ಕೂಟ್ ಏರ್ಲೈನ್ಸ್ ಬೆಸ್ಟ್. 2-3 ತಿಂಗಳು ಮೊದಲೇ ಬುಕ್ ಮಾಡಿದ್ರೆ ಹೋಗಿ ಬರೋಕೆ 15,000ದಿಂದ 18,000ದಲ್ಲಿ ಟಿಕೆಟ್ ಸಿಗತ್ತೆ. ಕಡಿಮೆ ಖರ್ಚಿನಲ್ಲಿ ಹೇಗೆ ವಿದೇಶ ಪ್ರವಾಸ ಮಾಡಬಹುದು ಅನ್ನೋದಕ್ಕೆ ಒಂದು ಸೀಕ್ರೆಟ್ ಇದೆ, ಹೇಳ್ತೀನಿ ಕೇಳಿ. ವಾರದ ಮಧ್ಯದಲ್ಲಿ ಅಂದ್ರೆ ಮಂಗಳವಾರ ಅಥವಾ ಬುಧವಾರ ಟಿಕೆಟ್ ಬುಕ್ ಮಾಡಿದ್ರೆ ನೀವು ಸ್ವಲ್ಪ ಹಣ ಉಳಿಸಬಹುದು. ಹೋಗೋಕೆ ಈ ವೀಸಾ ಬೇಕು. ಇದು ಸುಮಾರು 2,500ದಿಂದ 3,000 ರೂಪಾಯಿ ಆಗತ್ತೆ. ನಿಮ್ಮ ಹತ್ತಿರದ ಟ್ರಾವೆಲ್ ಏಜೆಂಟ್ ಮೂಲಕ ಸುಲಭವಾಗಿ ಮಾಡಿಸ್ಕೊಳ್ಬಹುದು ಅಥವಾ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಸಿಂಗಾಪುರದಲ್ಲಿ ಹೋಟೆಲ್ಗಳು ತುಂಬಾ ಕಾಸ್ಟ್ಲಿ. ಅದಕ್ಕೆ ನೀವು ಲಿಟಲ್ ಇಂಡಿಯಾ ಅಥವಾ ಚೈನಾ ಟೌನ್ ಏರಿಯಾದಲ್ಲಿರುವ ಹಾಸ್ಟೆಲ್ ಅಥವಾ ಕ್ಯಾಪ್ಸುಲ್ ಹೋಟೆಲ್ ಆಯ್ಕೆ ಮಾಡ್ಕೊಳ್ಳಿ. ದಿನಕ್ಕೆ 1,500ದಿಂದ 2,500ಕ್ಕೆ ಒಳ್ಳೆಯ ಬೆಡ್ ಸಿಗತ್ತೆ. ಇನ್ನು ಊಟ ಅಂತ ರೆಸ್ಟೋರೆಂಟ್ಗೆ ಹೋದ್ರೆ ಬಿಲ್ ಜಾಸ್ತಿ ಆಗತ್ತೆ. ಅಲ್ಲಿನ ಹ್ಯಾವ್ಕರ್ ಸೆಂಟರ್ಸ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಫುಡ್ ಕೋರ್ಟ್ಗಳಲ್ಲಿ ಊಟ ಮಾಡಿ. ಕೇವಲ 300 ರೂಪಾಯಿಯಿಂದ 500 ರೂಪಾಯಿಗೆ ಹೊಟ್ಟೆ ತುಂಬಾ ರುಚಿಯಾದ ಊಟ ಸಿಗತ್ತೆ. ಲಿಟಲ್ ಇಂಡಿಯಾದಲ್ಲಿ ಭಾರತೀಯ ಊಟವೂ ಸಿಗತ್ತೆ. ಇನ್ನು ಅಲ್ಲಿ ಉಚಿತವಾಗಿ ನೋಡಬಹುದಾದ ಸ್ಥಳಗಳು ಯಾವುವು ಅಂದ್ರೆ, ಹಣ ಖರ್ಚು ಮಾಡದೆ ನೋಡಲು ಇಲ್ಲಿ 10 ಜಾಗಗಳಿವೆ. ವಿಮಾನ ನಿಲ್ದಾಣದಲ್ಲೇ ಒಂದು ದಿನ ಆರಾಮಾಗಿ ಗೊತ್ತೇ ಆಗದ ಹಾಗೆ ನಮ್ಮ ದಿನ ಕಳಿಬಹುದು. ದೊಡ್ಡ ಒಳಾಂಗಣ ಜಲಪಾತ, ರೇನ್ ಓರ್ಟೆಕ್ಸ್ ನೋಡಿ ಶಾಪಿಂಗ್ ಮಾಡಿ. ಡ್ಯೂಟಿ ಫ್ರೀ ಶಾಪ್ನಲ್ಲಿ ಚಾಕ್ಲೇಟ್ ಮಾತ್ರ ಒಂದಕ್ಕಿಂತ ಒಂದು ಬೆಸ್ಟ್ ಸಿಗತ್ತೆ. ಮೆರ್ಲಿಯಾನ್ ಪಾರ್ಕ್. ಸಿಂಗಾಪುರದ ಲೋಗೋ ಆಗಿರುವ ಸಿಂಹದ ಪ್ರತಿಮೆ ಜೊತೆ ಫೋಟೋ ತೆಗೆದುಕೊಳ್ಳಿ. ಯಾಕಂದ್ರೆ ಸಿಂಗಾಪುರದಂತಹ ದೇಶ ಇದೆಯೋ ಇಲ್ವೋ ಅಂತ ಹಲವಾರು ಜನರಿಗೆ ಗೊತ್ತಿಲ್ಲ. ಆದ್ರೆ ಈ ಬಿಳಿ ಸಿಂಹ ನೋಡಿದ್ರೆ ಸಿಂಗಾಪುರ ಅಂತ ಕಂಡು ಹಿಡಿತಾರೆ. ಗಾರ್ಡನ್ಸ್ ಬೈ ದ ಬೇ. ಇಲ್ಲಿ ಸುಂದರವಾದ ಸೂಪರ್ ಟ್ರೀಸ್ ನೋಡೋದು ಉಚಿತ. ರಾತ್ರಿ 7:45ಕ್ಕೆ ಮತ್ತು 8:45ಕ್ಕೆ ನಡೆಯುವ ಲೈಟ್ ಶೋ ಮಿಸ್ ಮಾಡಬೇಡಿ. ಮರೀನಾ ಬೇ ಸ್ಯಾಂಡ್ಸ್ ಲೈಟ್ ಶೋ. ರಾತ್ರಿ ಹೊತ್ತು ಸಮುದ್ರ ತೀರದಲ್ಲಿ ನಡೆಯುವ ಈ ಲೇಸರ್ ಶೋ ಅದ್ಭುತವಾಗಿರುತ್ತೆ. ಸೆಂಟೋಸಾದಲ್ಲಿರುವ ಸಿಲೋಸೋ ಮತ್ತು ಪಲವಾನ್ ಬೀಚ್ಗಳು ನೋಡೋಕೆ ಸಖತ್ತಾಗಿರ್ತವೆ. ಇನ್ನು ಇಲ್ಲಿಗೆ ಬಂದ್ರೆ ನೀವು ಟ್ಯಾಕ್ಸಿ ಮಾಡಬೇಡಿ, ತುಂಬಾನೇ ಕಾಸ್ಟ್ಲಿ. ಬದಲಾಗಿ MRT ಮತ್ತು ಬಸಸ್ ಬಳಸಿ. ವಿಮಾನ ನಿಲ್ದಾಣದಲ್ಲೇ ಒಂದು EZ ಲಿಂಕ್ ಕಾರ್ಡ್ ತಗೊಳ್ಳಿ ಅಥವಾ ನಿಮ್ಮ ವೀಸಾ, ಮಾಸ್ಟರ್ ಕಾರ್ಡ್ ಟ್ಯಾಪ್ ಮಾಡಿ ಪ್ರಯಾಣಿಸಬಹುದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋಕೆ ಕೇವಲ 100 ರೂಪಾಯಿಯಿಂದ 150 ರೂಪಾಯಿ ಆಗತ್ತೆ. ವಿಮಾನ 18,000, ವೀಸಾ 3,000, ಸ್ಟೇ 3 ನೈಟ್ಸ್ 6,000, ಊಟ ಮತ್ತು ಓಡಾಟ ಒಂದು 10,000, ಇತರೆ ಖರ್ಚು 8,000. ಒಟ್ಟು ಅಂದಾಜು 45ರಿಂದ 50,000 ರೂಪಾಯಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಯಾವ ಊರಿನ ಬಗ್ಗೆ ಮಾಹಿತಿ ಬೇಕು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.